ಸಿಎಂ ಆಗುವಂತ ಎಲ್ಲ ಅರ್ಹತೆಗಳು ಹೊಂದಿದ್ದಾರೆ. ನೆಕ್ಸ್ಟ್ ಏನು ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳ್ತಾರೆ. ಈಗ ಅವ್ರು ಹೇಳ್ಯಾರಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ರಿ. ಸಿದ್ದರಾಮಯ್ಯ 30 ಪೈಸೆ ಯಾರು ಎತ್ತಿಂತರ. ಈಗ ಇಡೀ ಸಿದ್ದರಾಮಯ್ಯ ಪರವಾಗಿ ಇಡೀ ಕಲೆಕ್ಷನ್ ಯಾರು ಮಾಡ್ಲಾಕತ್ತಾರೆ? ಬೆಂಗಳೂರಿನಾಗ ಕೂತು ರೊಕ್ಕ ಯಾರು ತಿಲ್ಲಕತ್ತಾರ? ಯತೀಂದ್ರ ಸುರೇಶ, ಯಾರು ಬೈರತಿ ಸುರೇಶ, ಇಬ್ಬರು ಅವರೇ ಕಲೆಕ್ಷನ್ ಮಾಸ್ಟರ್ಗಳು. ಸಿದ್ದರಾಮಯ್ಯನವ್ರು ಕಲೆಕ್ಷನ್ ಮಾಡ್ಲಿಕ್ಕೆ ಯತೀಂದ್ರಿಗೆ ಬಿಟ್ಟಾರಂದ್ರೆ ಇವತ್ತು ಯತೀಂದ್ರ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದು ಸಿದ್ದರಾಮಯ್ಯ ಹೇಳ್ದಂಗೆ. ಸಿದ್ದರಾಮಯ್ಯ ಹೇಳಿ ಇಲ್ಲ ಅಯೋಗ್ಯದಾನ ಇವ ಯಾರೋ ಜಾರಕಿಹೊಳಿ ಅಂತ ಹೇಳಿ, ನಮ್ಮ ಇಲ್ಕಂದ್ರೆ ನನ್ನ ಮಗ ಅಯೋಗ್ಯದಾನ ಬುದ್ಧಿ ಕೆಟ್ಟೈತದ ಅದೋರು ಹೇಳಿ. ಮಾತಿನ ಬರದಲ್ಲಿ ಹೇಳಿದ್ದಾರೆ. ಆ ರೀತಿ ಅವ್ರ ಅರ್ಥ ನೀವು ಅರ್ಥೈಸ್ಕೊಳ್ಳೋದು ಸರಿಯಾಗಿ. ಐದು ಸಂಘಟನೆ ನಾನು ಮಾಡಿದ್ದೆ ಅದನ್ನ ಮುಂದುವರ್ಸ್ಕೊಂಡು ಇವ್ರು ಹೊಂಟಾರ. ಐದು ಸಂಘಟನೆನ ಮಾಡಿದ್ದೆ ನಾನು, ಅದನ್ನ ಮುಂದುವರ್ಸ್ಕೊಂಡು ಸತೀಶ್ ಜಾರಕಿಹೊಳಿ ಹೊಂಟಾರ. ಹಂಗಾಗಿ ಯತೀಂದ್ರ ಹೇಳಿದ್ದು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಪಡಿತಂತ ಅಂತ ಹೇಳ್ಯಾರೋ ಏನು ಅಹಿಂದ ಅಂತ ಹೇಳ್ಯಾರೋ? ಇದು ನನಗೆ ಹೇಳ್ರಿ, ನೀವು ಮಾಧ್ಯಮದವ್ರು ಹೇಳ್ರಿ. ಯತೀಂದ್ರ ಹೇಳಿದ್ದೇನು ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಐತೆ ಅಂತ ಹೇಳ್ಯಾರ. ಯಾರು? ಸತೀಶ್ ಜಾರಕಿಹೊಳಿ ಅವರು. ಅವ್ರು ಹೇಳ್ಯಾರ ಅಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ. ಇಲ್ಲಾಂದ್ರೆ ನನ್ನ ಮಗ ಹುಚ್ಚದನ, ತಪ್ಪು ಮಾತಾಡ್ತಾನೆ, ಅವನದೇನು ನಂಬೇಡ್ರಿ. ಒಂದು ಪ್ರಕಟಣೆ ಕೊಡಲಿ ಎಲ್ಲ ಟಿ ವಿ ಒಳಗೆ ಮತ್ತು ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಎಲ್ಲ ಪೇಪರ್ನಾಗ ನನ್ನ ಮಗನ ಮಾತುಗಳು ನನಗೆ ಸಂಬಂಧ ಇಲ್ಲ, ನಾನು ಅವರು ಕಳೆದ 50 ವರ್ಷದಿಂದ ಯಾವುದೇ ರೀತಿ ಹಣಕಾಸಾಗಲಿ ಸಂಬಂಧವಾಗಲಿ ಇಟ್ಕೊಂಡಿಲ್ಲ ಅಂತ ಕೊಡಲಿ ಅಂದ್ರೆ ನಂಬ್ತೀವಿ. ಸುಮ್ಮನೆ ಮಾತಿನ ಬರದಲ್ಲಿ ಹೇಳ್ಯಾರ, ವೇಗದಲ್ಲಿ ಹೇಳ್ಯಾರ, ಅವೇನು ಅರ್ಥ ಇಲ್ಲ.